ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಜೂನ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂತಹ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದ್ರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಪೇಜ್, ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಮಾಡ್ತಾ ಇಲ್ಲ ಅಂದ್ರೆ ಫಾಲೋ ಮಾಡಿ. ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಆಗುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪತ್ತೆ. ಹೊಸ ಹೊಸ ಮಾಹಿತಿಗಳನ್ನ ತಿಳ್ಕೊಳ್ಳುವ ಹಾಗಾಗ್ತದೆ ಮತ್ತು ನಿಮ್ಮ ಜೀವನದ ಬದಲಾವಣೆಗೆ ಬೇಕಾಗಿರ್ತಕ್ಕಂತಹ ದಾರಿಗಳನ್ನು ಸಹ ತಿಳ್ಕೊಂಡು ಅನುಸರಿಸೋದಕ್ಕೆ ಸಾಧ್ಯವಾಗುತ್ತೆ. ಇನ್ನು ಜೂನ್ ತಿಂಗಳ ಮಾಸ ಭವಿಷ್ಯ. ಕಷ್ಟಪಟ್ಟು ಒಂದ್ ಸೈಟ್ ಅನ್ನ ಕೊಂಡ್ಕೊಂಡಿದ್ದಾಯ್ತು, ಈಗ ಆ ಜಾಗದಲ್ಲಿ ಮನೆ ಕಟ್ಟಿಸ್ಬೇಕು, ಪಾಯ ಯಾರ ಕಡೆಯಿಂದ ಹಾಕಿಸ್ಬೇಕು, ಬೇಕಾದ ಕಲ್ಲುಗಳಾಗಿರ್ಲಿ, ಕಬ್ಬಣ ಆಗಿರ್ಲಿ, ಮರಳು, ಜಲ್ಲಿಕಲ್ಲು, ಅದೇ ರೀತಿಯಾಗಿ ಮನೆಗೆ ಬೇಕಾಗಿರುವಂತಹ ಇಟ್ಟಿಗೆ, ಸಿಮೆಂಟು ಎಲ್ಲಿಂದನಪ್ಪ ತರಿಸ್ಬೇಕು, ಯಾರ ಕಡೆಯಿಂದ ಕೊಂಡ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇದರೆಲ್ಲದರ ಜೊತೆಗೆ ವಾಸ್ತು ಅನ್ನುವಂಥದ್ದು ಮನೆಗೆ ಬಹಳ ಮುಖ್ಯ. ಯಾರ ಕಡೆಯಿಂದ ನಾವು ವಾಸ್ತುವನ್ನು ತೋರಿಸ್ಬೇಕು ಅಂತಾನು ಯೋಚನೆ ಮಾಡ್ತಾ ಇದ್ದೀರಲ್ವಾ? ನೀವು ಯೋಚನೆ ಮಾಡೋದೇ ಬೇಡ. ಪಾಯ ಹಾಕೋದ್ರಿಂದ ಹಿಡಿದು ಮನೆಗೆ ಯಾವ ರೀತಿಯಾಗಿ ವಾಸ್ತು ಇರಬೇಕು ಅಂತ, ಜೊತೆಗೆ ಆ ಮನೆಗೆ ತಕ್ಕ ಹಾಗೆ ಯಾವ ಬಣ್ಣವನ್ನ ಹಾಕಬೇಕು, ನೆಲಕ್ಕೆ ಯಾವ ಕಲ್ಲು ಹಾಕಬೇಕು, ಗೋಡೆಗೆ ಯಾವ ಬಣ್ಣ ಬಳಿಬೇಕು, ಯಾವ ಕಬ್ಬಣ ಉಪಯೋಗಿಸಬೇಕು ಅಂತೆಲ್ಲ ವಿಶೇಷವಾದ ಮಾಹಿತಿಗಳನ್ನ ಪಾಯದಿಂದ ಹಿಡಿದು ಗೃಹ ಪ್ರವೇಶದವರೆಗೂ ನಿಮಗೆ ಬೇಕಾದಂತಹ ಎಲ್ಲಾ ಸವಲತ್ತುಗಳನ್ನ ಒಂದೇ ಸೂರಿನಡಿ ಕೊಡ್ತಾ ಇದ್ದಾರೆ. ಅತ್ಯಂತ ಕಡಿಮೆ ದರದಲ್ಲಿ ಉನ್ನತ ಗುಣಮಟ್ಟ ಇರತಕ್ಕಂತಹ ವಸ್ತುಗಳನ್ನ ಉಪಯೋಗಿಸಿ ನಿಮಗೆ ಅಂತಾನೆ ಮನೆಯನ್ನ ಕನ್ಸ್ಟ್ರಕ್ಷನ್ ಮಾಡಿಕೊಡ್ತಾ ಇದ್ದಾರೆ. ನಮ್ಮ ರಾಜಾಜಿನಗರದಲ್ಲಿರುವಂತಹ KMI ಕನ್ಸ್ಟ್ರಕ್ಷನ್ಸ್ ನವರು ನಿಮಗೆ ಏನಾದ್ರೂ ಮನೆ ಕಟ್ತಾ ಇದ್ದೀನಿ, ಎಲ್ಲಾ ರೀತಿಯಾದ ಗೊಂದಲಗಳಿದೆ ಅಂದ್ರೆ ಫಸ್ಟ್ ಇಲ್ಲಿರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ ಎಲ್ಲಾ ಮಾಹಿತಿಗಳನ್ನ ನೀವು ಕುಲಂಕುಷವಾಗಿ ತಿಳ್ಕೊಂಡು ನಿಮಗೆ ಬೇಕಾದಂತಹ ಮನೆಯನ್ನ ನಿಮ್ಮ ಕೈಗೆಟಕುವ ದರದಲ್ಲಿ ಇವರೇ ಕಟ್ಟಿಕೊಡ್ತಾರೆ. ಎಲ್ಲಾ ವಿಚಾರಗಳನ್ನ ತಿಳ್ಕೊಂಡು ಮುಂದುವರಿರಿ. ಶುಭವಾಗ್ಲಿ. ಕನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟಂತಹ ಸಂಪೂರ್ಣ ಮಾಹಿತಿ ಬೇಕಾದ್ರೆ ಇಲ್ಲಿರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ. ಶುಭವಾಗ್ಲಿ. ಜೂನ್ ತಿಂಗಳು ಅಂತ ಹೇಳ್ತಾ ಇದ್ದ ಹಾಗೇನೆ ತುಂಬಾ ದಿವಸಗಳಿಂದ ಅನೇಕ ರಾಶಿಗಳು ಕಾಯ್ತಾ ಇದ್ರಿ, ಗುರುಬಲಕ್ಕೋಸ್ಕರವಾಗಿ ಕಾಯ್ತಾ ಇದ್ರಿ. ಆ ಗುರುಬಲ ಬರತಕ್ಕಂತಹ ತಿಂಗಳು ಅಂತ ಹೇಳಿದ್ರೇನೆ ಈ ಜೂನ್ ತಿಂಗಳು. ಜೂನ್ 1ನೇ ತಾರೀಕಿನ ರಾತ್ರಿ ಅಂದ್ರೆ ಜೂನ್ 2ನೇ ತಾರೀಕಿನ ಬೆಳಗಿನ ಜಾವಕ್ಕೆ ಸರಿಸುಮಾರಾಗಿ ಗುರು ತನ್ನ ಉಚ್ಚಕ್ಷೇತ್ರವಾಗಿರ್ತಕ್ಕಂತಹ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಇದರಿಂದ ಅನೇಕ ರಾಶಿಗಳು ಗುರುಬಲವನ್ನ ಪಡ್ಕೊಳ್ತಾ ಇದ್ದಾವೆ, ಇನ್ನು ಅನೇಕ ರಾಶಿಗಳು ಗುರುಬಲವನ್ನ ಕಳೆದುಕೊಳ್ತಾ ಇದ್ದಾವೆ. ಅದು ಗುರುಗ್ರಹದ ಮಾಹಿತಿ ಹೇಳ್ಬೇಕಾದಂತ ಸಂದರ್ಭದಲ್ಲಿ ಹೇಳೋಣ. ಇನ್ನು 8ನೇ ತಾರೀಕು 6ನೇ ತಿಂಗಳು 2026ಕ್ಕೆ ಕಡಗರಾಶಿಗೆ ಶುಕ್ರ ಪ್ರವೇಶ ಮಾಡ್ತಾ ಇದ್ದಾನೆ ಮತ್ತು 15ನೇ ತಾರೀಕು 6ನೇ ತಿಂಗಳು 2026ಕ್ಕೆ ಮಿಥುನ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ ರವಿ. ಈ ಒಂದು ಮಿಥುನ ರಾಶಿಗೆ ಪ್ರವೇಶ ಮಾಡೋದ್ರಿಂದ ಅಲ್ಲಿಂದ ಸರಿಸುಮಾರಾಗಿ ನಿಮ್ಗೇನಾಗತ್ತೆ, ನಿಜ ಜ್ಯೇಷ್ಠ ಮಾಸವು ಪ್ರಾರಂಭವಾಗುವಂಥದ್ದು. ಅಲ್ಲಿಯವರೆಗೂ ಸಹ ಅಧಿಕ ಜ್ಯೇಷ್ಠದಲ್ಲಿದ್ದಂತಹದ್ದು ಅಧಿಕ ಮಾಸ ಮುಗಿದು ನಿಮಗೆ ನಿಜ ಮಾಸ ಪ್ರಾರಂಭ ಆಗ್ತಕ್ಕಂತಹದ್ದು ಮಲಮಾಸವು ಮುಗಿಯತ್ತೆ. ಅದೇ ರೀತಿಯಾಗಿ 20ನೇ ತಾರೀಕು 6ನೇ ತಿಂಗಳು 2026ಕ್ಕೆ ವೃಷಭ ರಾಶಿಗೆ ಕುಜ ಪ್ರವೇಶ ಮಾಡ್ತಾ ಇದ್ದಾನೆ. 22ನೇ ತಾರೀಕು 6ನೇ ತಿಂಗಳು 2026ಕ್ಕೆ ಬುಧ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಇದಿಷ್ಟು ಗ್ರಹಗಳ ಬದಲಾವಣೆಗಳು ಆಗ್ತಕ್ಕಂತಹದ್ದು. ಇದರಲ್ಲಿ ಪ್ರಮುಖವಾಗಿ ಗುರುಗ್ರಹದ ಬದಲಾವಣೆ ಇದೇ ತಿಂಗಳು ಇರತಕ್ಕಂತಹದ್ದು ನೋಡಿ. ಹಾಗಾಗಿಯೇ ಈ ಒಂದು ಜೂನ್ ತಿಂಗಳ 1ನೇ ತಾರೀಕು ಪ್ರಾರಂಭ ಆಗೋದಕ್ಕೂ ಮುಂಚಿತವಾಗಿ ಅಂದ್ರೆ ಒಂದು ದಿನದ ಹಿಂದೆ ಪೌರ್ಣಮಿ ದಿವಸ, ಪೌರ್ಣಮಿಯ ಪರ್ವಕಾಲದಲ್ಲಿ ಅಧಿಕಸ್ಯ ಅಧಿಕ ಫಲಂ ಅಂತ ಹೇಳ್ತಾರೆ. ಅಧಿಕ ಮಾಸದಲ್ಲಿ ಮಾಡ್ತಕ್ಕಂತಹ ದಾನ ಧರ್ಮ ಜಪ ತಪಗಳು, ಮಾಡುವಂತಹ ಪೂಜೆ ಪುನಸ್ಕಾರಗಳು ಅಧಿಕವಾಗಿ ನಿಮಗೆ ಫಲವನ್ನ ಕೊಡುತ್ತದೆ. ಹಾಗಾಗಿಯೇ ಗುರು ಮಹಾಯಾಗವನ್ನ ಈ ಜೂನ್ ತಿಂಗಳಲ್ಲಿ ಏನು 1ನೇ ತಾರೀಕು ಬದಲಾವಣೆ ಆಗ್ತಾ ಇದೆ, ಆ ಚಂದ್ರನ ವೃದ್ಧಿಯಾಗಿ ಆ ಪೌರ್ಣಮಿಯ ಚಂದ್ರನ ಅಡಿಯಲ್ಲಿ ಮಾಡ್ತಕ್ಕಂತಹ ಗುರುಮಹಾಯಾಗದಲ್ಲಿ ನೀವು ಪಾಲ್ಗೊಂಡು ನಿಮ್ಮ ಬದುಕಿನಲ್ಲಿರ್ತಕ್ಕಂತಹ ಅನೇಕ ಕಷ್ಟ ನಷ್ಟಗಳನ್ನ ತೊಡೆದು ಹಾಕೊಳ್ಳಿ. ನಿಮ್ಮ ಜೀವನದಲ್ಲಿರುವಂತಹ ಅನೇಕ ಸಮಸ್ಯೆಗಳು, ಸಂತಾನದ ಸಮಸ್ಯೆಗಳಿರುವಂತಹದ್ದಿರಬಹುದು, ಅದೇ ರೀತಿಯಾಗಿ ಬೇರೆ ಬೇರೆ ರೀತಿಯಲ್ಲಿ ನಿಮ್ಮ ಬದುಕಿನಲ್ಲಿ ಸಂಕಷ್ಟಗಳು ಬರ್ತಾ ಇರುತ್ತೆ. ಮದುವೆ ಆಗ್ತಾ ಇರೋದಿಲ್ಲ, ಮಕ್ಕಳಾಗ್ತಾ ಇರೋದಿಲ್ಲ, ಮಕ್ಕಳಿಂದ ಸಮಸ್ಯೆಗಳನ್ನು ಅನುಭವಿಸ್ತಾ ಇರ್ತೀರಿ, ಅಥವಾ ನಿಮ್ಮ ಬದುಕಿನಲ್ಲಿ ಅಭಿವೃದ್ಧಿಯೇ ಇಲ್ಲದೆ ಇರುವ ಹಾಗೆ ಗುರುಬಲವನ್ನೇ ಕಳೆದುಕೊಂಡು ಬಿಟ್ಟಿರ್ತೀರಿ. ಆ ಗುರುಬಲವನ್ನ ಪಡ್ಕೊಳ್ಳುವಂತಹ ಸಲುವಾಗಿ ವಿಶೇಷವಾಗಿ ಮೇಷ, ವೃಷಭ, ಕಟಕ ಈ ರಾಶಿಯವರಿಗೆ
ಸ್ವಲ್ಪ ಮಟ್ಟಕ್ಕೆ ಗುರು ಅನಾನುಕೂಲ ಸ್ಥಿತಿಯಲ್ಲಿದ್ರು ತುಂಬಾ ಕೆಡಕನ್ನೇನು ಮಾಡ್ಲಾರ, ಕೆಲವೊಮ್ಮೆ ತುಂಬಾ ಚೆನ್ನಾಗೂ ಆಗತ್ತೆ ತನ್ನ ದೃಷ್ಟಿ ಬಲಗಳಿಂದಾಗಿ. ಆದ್ರೆ ಶಾಂತಿ ಮಾಡಿಸ್ಕೊಂಡ್ರೆ ಒಳ್ಳೇದೆ, ಯಾಕಂದ್ರೆ ಕಳ್ಕೊಳ್ತಾ ಇದ್ದೀರಾ ಒಂದ್ ಹಂತಕ್ಕೆ. ಆದ್ರೆ ಶಾಂತಿ ಮಾಡಿಸ್ಕೊಳ್ಳಲೇಬೇಕಾಗಿರ್ತಕ್ಕಂತಹ ರಾಶಿಗಳು ಅಂತ ಹೇಳಿದ್ರೆ ಸಿಂಹ ಮತ್ತು ಕುಂಭ ರಾಶಿಗಳು. ಮೇಷ, ವೃಷಭ, ಕಟಕ ಮತ್ತು ಸಿಂಹ, ಕುಂಭ ರಾಶಿಗಳು ಮತ್ತು ಧನಸ್ಸು ರಾಶಿ ಇಷ್ಟು ರಾಶಿಗಳು ನೀವು ಗುರು ಶಾಂತಿಯಲ್ಲಿ ಪಾಲ್ಗೊಂಡು ಗುರುವಿನ ವಿಶೇಷವಾದಂತಹ ಅನುಗ್ರಹವನ್ನ ಪಡ್ಕೊಳ್ಳಿ. ಇದು ಜೂನ್ ತಿಂಗಳ ಮಾಸ ಭವಿಷ್ಯ. ಆದ್ರೂ ಮೇ ತಿಂಗಳ 31ನೇ ತಾರೀಕಿನಂದು ನಡೀತಾ ಇರತಕ್ಕಂಥದ್ದು, ಯಾಕಂದ್ರೆ ತುಂಬಾನೇ ಮುಂಚಿತವಾಗಿಯೇ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೇವೆ. ಆ ಒಂದು ವಿಶೇಷವಾದಂತಹ ಸಂದರ್ಭದಲ್ಲಿ ಸಾರ್ವಜನಿಕವಾಗಿಯೂ ಎಲ್ಲರಿಗೂ ಒಳ್ಳೇದು ಆಗಬೇಕು ಅಂತ ಹೇಳಿ ಉಚಿತ ಕಣ್ಣಿನ ತಪಾಸಣೆಯ ಶಿಬಿರವನ್ನೂ ಸಹ ಆಯೋಜನೆ ಮಾಡಲಾಗಿದೆ. ಆಸಕ್ತರು ಕೇವಲ ಯಾಗಕ್ಕೆ ಮಾತ್ರ ಬರೋದಲ್ಲ, ನಿಮಗೆ ವಿಶೇಷವಾಗಿ ಕಣ್ಣಿನ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ತೊಂದರೆಯಿಂದ ಬಳಲ್ತಾ ಇದ್ರೆ ಉಚಿತವಾಗಿ ಕಣ್ಣಿನ ತಪಾಸಣೆಯ ಶಿಬಿರವನ್ನ ನಮ್ಮ ಆಶ್ರಮದಲ್ಲಿ ಏರ್ಪಡಿಸಲಾಗುತ್ತೆ. ಹಾಗಾಗಿ ತಾವೆಲ್ಲರೂ ಸಹ ಬಂದು ಆ ಉಚಿತ ಕಣ್ಣಿನ ತಪಾಸಣೆಯ ಶಿಬಿರದಲ್ಲಿ ಪಾಲ್ಗೊಳ್ಬಹುದು. ಜೊತೆಗೆ ಗುರುಮಹಾಯಾಗದಲ್ಲೂ ಸಹ ಪಾಲ್ಗೊಳ್ಬಹುದು. ಗುರುಮಹಾಯಾಗದ ಶುಲ್ಕವು ಮಾಡಿಸುವಂತಹವರಿಗೆ 800 ರೂಪಾಯಿಗಳಿರುತ್ತೆ. ಅದರಲ್ಲಿ ಬೃಹಸ್ಪತಿ ಕವಚ ಮತ್ತು ಅಕ್ಷತ ಪ್ರಸಾದ ಎರಡೂ ಸಹ ಸೇರಿರುತ್ತೆ. ಹಾಗಾಗಿ ಆ ಬೃಹಸ್ಪತಿ ಕವಚವನ್ನ ದೇಹದಲ್ಲಿ ಧರಿಸ್ಕೊಳ್ಬೇಕು. ಅದೇ ರೀತಿಯಾಗಿ ಅಕ್ಷತ ಪ್ರಸಾದವನ್ನ 2 ಭಾಗಗಳನ್ನಾಗಿ ಮಾಡಿ ಒಂದನ್ನ ನಿಮ್ಮ ದೇವರ ಮನೆಯಲ್ಲೂ ಇನ್ನೊಂದನ್ನ ನಿಮ್ಮ ಪಾಕೆಟ್ ನಲ್ಲೂ ಇಟ್ಕೊಂಡು ಇರೋದ್ರಿಂದ ಅನೇಕ ರೀತಿಯಾದಂತಹ ಗುರುವಿನ ಅನುಗ್ರಹದ ಸಿದ್ಧಿ ಆಗ್ತದೆ. ತಮ್ಮೆಲ್ಲರಿಗೂ ಸಹ ಶುಭವಾಗ್ಲಿ, ಮಂಗಳವಾಗ್ಲಿ. ಇದು ಈ ತಿಂಗಳ ಮಾಸ ಭವಿಷ್ಯದ ವಿಶೇಷತೆಗಳು ಮತ್ತು ವಿಶೇಷ ದಿನಗಳು. ಇದೇ ತಿಂಗಳ 29ನೇ ತಾರೀಕು 6ನೇ ತಿಂಗಳು 2026ಕ್ಕೆ ಭೂಮಿ ಪೌರ್ಣಮಿ ಅಥವಾ ಅದನ್ನ ಖಾರ ಹುಣ್ಣಿಮೆ ಅಂತಾನೂ ಸಹ ಕರೀತಾರೆ. ನಮ್ಮ ಉತ್ತರ ಕರ್ನಾಟಕದ ಭಾಗದಲ್ಲಿ ವಿಶೇಷವಾದಂತಹ ಆಚರಣೆ, ಅದರಲ್ಲೂ ಯಲ್ಲಮ್ಮನ ಗುಡ್ಡದಲ್ಲಂತೂ ತುಂಬಾ ಚೆನ್ನಾಗಿರೋ ವಿಜೃಂಭಣೆಯಿಂದ ಆಚರಣೆ ಇದು ನಡೆಯುತ್ತೆ. ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ. ಇನ್ನು ಮಾಸ ಭವಿಷ್ಯದ ಕಡೆಗೆ ಗಮನ ಹರಿಸೋಣ. ಮಕರ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಯಾವ್ಯಾವ ರೀತಿಯಾಗಿರ್ತಕ್ಕಂತಹ ಫಲಗಳಿದ್ದಾವೆ ಅಂತ ನೋಡೋದಾಯ್ತು ಅಂದ್ರೆ ಇಷ್ಟು ದಿವಸದವರೆಗೂ ಈ ಕಡೆ ನಿಮ್ಗೆ 7.5 ಸಮಯ ಮುಗ್ದಿತ್ತು, ಆದ್ರೆ ಗುರುಬಲ ಬಂದಿರ್ಲಿಲ್ಲ. ಗುರುಬಲ 7.5 ಮುಗಿದು ಶುಭ ರೀತಿಯಾದಂತಹ ಸಮಯ ಮಕರ ರಾಶಿಯವರಿಗೆ ಈಗ ಲಭ್ಯ. ಏನೋ ಹೇಳ್ತಾರಲ್ಲ, ಬುಡ ಕುತ್ತ ನ ಘರ್ಕ ನ ಘಾಟ್ಕ ಅಂತ. ವಯಸ್ಸಾಗಿರೋ ನಾಯಿ ಈ ಕಡೆ ಘಾಟ್ಗೂ ಅಲ್ಲ, ಈ ಕಡೆ ಮನೆಗೂ ಅಲ್ಲ ಅಂತಾರಲ್ಲ, ಆ ಪರಿಸ್ಥಿತಿ ಆಗಿ ಹೋಗಿತ್ತು ನಿಮ್ಗೆ. ಈ ಕಡೆ ಕೆಲಸ ಮಾಡೋಕ್ಕಾಗಲ್ಲ, ಕೆಲಸ ಮಾಡದೆ ಇರೋದಕ್ಕಾಗಲ್ಲ. ಮನೆಯಲ್ಲಿ ಹೋದ್ರೆ ಒಂದ್ ರೀತಿ ಅವಮಾನ, ಹೊರಗಡೆ ಇನ್ನೊಂದ್ ರೀತಿ, ಸ್ನೇಹಿತರು ಮತ್ತೊಂದ್ ರೀತಿ, ಯಾರಿಗೂ ಹೇಳಕ್ಕಾಗದೆ ಒಂದು ರೀತಿನಲ್ಲಿ ನೀವು ನಿಮ್ಮ ಜೀವನಾನ ಒಂಥರ ಹಲ್ಲು ಬಾಯಿ ಕಚ್ಕೊಂಡು ಸವಿಸ್ಬಿಟ್ಟಿದ್ದೀರಿ, ಅಷ್ಟು ಸವಿಸ್ಬಿಟ್ಟಿದ್ದೀರಿ. ಆದ್ರೆ ಈಗ ಉಚ್ಚಂಗತನಾಗಿರ್ತಕ್ಕಂತಹ ಗುರುವಿನ ಶುಭಾಶೀರ್ವಾದ ಶುಕ್ರನೊಟ್ಟಿಗೆ ನಿಮ್ಮ ರಾಶಿಯ ಮೇಲೆ ಬೀಳ್ತಾ ಇದೆ. ಮದುವೆ ಆಗದೆ ಇರ್ತಕ್ಕಂಥವ್ರಿಗೆ ಇದು ಮದುವೆಯ ಸಂಬಂಧಗಳನ್ನ ಕುದುರಿಸಿಕೊಳ್ಳೋದಕ್ಕೆ, ಹುಡುಕೋದಕ್ಕೆ ತುಂಬಾ ಒಳ್ಳೆ ಸಮಯ, ತುಂಬಾ ಒಳ್ಳೆ ಸಮಯ. ಪ್ರಯತ್ನ ಮಾಡಿ, ಅನುಕೂಲಗಳು ಜಾಸ್ತಿ ಆಗುತ್ತೆ. ಉತ್ತಮವಾದ ಧನ ಪ್ರಾಪ್ತಿ ಉಂಟಾಗ್ತದೆ. ಮಾಡುವ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಅತಿ ಹೆಚ್ಚಿನ ಲಾಭಗಳು ಬರ್ತವೆ. ಕೆಲಸಗಳು ಕೈಗೂಡುತ್ತೆ. ಮಕರ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ನಿಮ್ಮೆಲ್ಲ ಯೋಚನೆಗಳು ಸರಿಯಾದ ರೀತಿಯಲ್ಲಿ ಬರ್ತಕ್ಕಂತಹದ್ದು, ಒಳ್ಳೆ ರೀತಿಯಾಗಿರ್ತಕ್ಕಂತಹ ಅನುಕೂಲಗಳನ್ನ ನೀವು ನೋಡ್ಕೊಳ್ಳೋದಕ್ಕೆ ಸಾಧ್ಯವಾಗ್ತದೆ. ವಿವಾಹ ಮಂಗಲೋತ್ಸವಗಳು ನಿರ್ವಿಘ್ನವಾಗಿ ನಡೆಯುತ್ತದೆ. ಕೌಟುಂಬಿಕ ಜೀವನದಲ್ಲಿ ಇದ್ದಂತಹ ಅನೇಕ ವಿರಸಗಳು ದೂರ ಆಗ್ತಕ್ಕಂಥದ್ದು. ಇನ್ನು ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಬಹಳ ಚೇತರಿಕೆ. ಮಕ್ಕಳಿಗಾಗಿ ತುಂಬಾ ದಿವಸಗಳಿಂದ ಎದುರು ನೋಡ್ತಾ ಇದ್ದಂತಹ ದಂಪತಿಗಳಿಗೆ ಮಕ್ಕಳ ಬಗ್ಗೆ ವಿಚಾರ ತುಂಬಾ ಸಂತೋಷವಾಗಿ ಕೇಳ್ತೀರಾ. ಬಹಳ ನೆಮ್ಮದಿಯುತವಾಗಿರ್ತಕ್ಕಂತಹ ಜೀವನವನ್ನು ಸಾಗಿಸ್ತೀರಿ. ಆದ್ರೆ ದೇಹದಲ್ಲಿ ಪಿತ್ತಾಂಶಗಳು ಜಾಸ್ತಿ ಆಗಬಹುದು. ಪಿತ್ತದ ಬಗ್ಗೆ ಜಾಗ್ರತೆ ಮಾಡಿ. ಅದೊಂದು ಸಣ್ಣ ಎಚ್ಚರಿಕೆ ಅಷ್ಟೇ. ಆರೋಗ್ಯ ನೀವೇ ಕಾಪಾಡ್ಕೋಬೇಕು. ಏನೇ ಚೆನ್ನಾಗಿದೆ ಅಂತ ನಾವು ಹೇಳಿದ್ರು ಇತ್ತೀಚಿನ ದಿನಮಾನಗಳಲ್ಲಿ ನಾವು ಪ್ರತಿನಿತ್ಯನೂ ಸಹ ವಿಷವನ್ನೇ ಸೇವನೆ ಮಾಡ್ತಾ ಇದ್ದೇವೆ. ವಿಷವೇ ನಮ್ಮ ಬದುಕಿನಲ್ಲಿ ಆಗ್ತಾ ಇದೆ. ತಿನ್ನುವಂತಹ ಅಕ್ಕಿ, ಬೇಳೆ, ಗೋಧಿ, ಕಾಳು, ಸೊಪ್ಪು, ಜೊತೆಗೆ ಮಾಂಸಾಹಾರವನ್ನು ಸೇವನೆ ಮಾಡುವಂಥವ್ರು ಅವ್ರಿಗೆ ಇದ್ದದ್ದು ಜಾಸ್ತಿ. ಹಾಗಾಗಿ ಏನ್ ತಿಂದ್ರು ವಿಷವೇ ಆಗ್ತಾ ಇದೆ. ಸ್ವಲ್ಪ ಆರೋಗ್ಯದ ಕಡೆ ಪ್ರತಿಯೊಬ್ರು ಸಹ ಕಾಳಜಿಯನ್ನು ಮಾಡ್ಕೊಳ್ಳಿ. ಒಳ್ಳೇದಾಗ್ಲಿ. ದುಷ್ಟ ಜನರಿಂದ ದೂರವಿರಿ.
ನಿಮಗೆ ಮಾಡ್ತಾ ಇದ್ದಂತಹ ಅವಮಾನಗಳು, ತೇಜೋವಧೆಗಳು, ಅದರಿಂದೆಲ್ಲ ದೂರ ಆಗ್ತೀರಾ. ಮಕರ ರಾಶಿಯವರು ಬಹಳ ನೆಮ್ಮದಿ, ಸಂತೋಷ, ಸುಖ, ವೈಭೋಗಗಳು, ವೃತ್ತಿ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಮಟ್ಟದ ಪ್ರಗತಿಯನ್ನ ನೋಡ್ತೀರಿ. ಮೇಲಧಿಕಾರಿಗಳು ನಿಮ್ಮ ಜೊತೆಗೆ ಬಹಳ ಸಂತೋಷದಲ್ಲಿ ಮತ್ತು ವಿಶ್ವಾಸವನ್ನ ನೀವು ಪಡ್ಕೊಳ್ತೀರಿ. ಪ್ರಮೋಷನ್ ಸಿಗ್ತಕ್ಕಂಥದ್ದು, ಅದೇ ರೀತಿಯಾದಂತಹ ಶುಭ ರೀತಿಯಾದಂತಹ ಟ್ರಾನ್ಸ್ಫರ್ಗಳು ಸಿಗತಕ್ಕಂತಹದ್ದು, ಕರ್ತವ್ಯದಲ್ಲಿ ನಿಮ್ಮನ್ನ ಗುರುತಿಸಿ ಗೌರವಿಸ್ತಕ್ಕಂಥದ್ದು, ಕೆಲಸದ ಕ್ಷೇತ್ರದಲ್ಲಿ ನಿಮಗೆ ಬಹಳ ಅಪಾರವಾದಂತಹ ಮರ್ಯಾದೆ ಸಿಗತಕ್ಕಂತಹದ್ದು ಆಗತ್ತೆ. ವರ್ತಕರಿಗೆ ಬಹಳ ದೊಡ್ಡ ಮಟ್ಟದ ಧನಲಾಭದ ಪ್ರಾಪ್ತಿ, ಸಣ್ಣ ಪುಟ್ಟ ಖರ್ಚುಗಳು ಇದ್ದದ್ದೇ. ಅದೇ ರೀತಿಯಾಗಿ ಯಾರಿಗಾದ್ರೂ ಸಾಲ ಕೊಡ್ಬೇಕು ಅಂದ್ರೆ ಬಹಳ ಯೋಚನೆ ಮಾಡ್ಕೊಡಿ ಮಕರ ರಾಶಿ. ದುಡ್ಡು ಬಂತು ಅಂತ ಹೇಳಿದ್ರೆ ಸುತ್ತಮುತ್ತ ತುಂಬಾ ಜನ ಕೂತಿರ್ತಾರೆ, ಅದನ್ನ ತಿಂದು ಹಾಕೋಕಂತಾನೆ ಕೂತಿರ್ತಾರೆ. ಅವ್ರು ಸರಿ, ನೀವೇ ತಪ್ಪಿರಬಹುದು, ಅವ್ರು ಸರಿಯಾಗಿ ಇದ್ದಿರಬಹುದು. ಯಾಕೆ ಇದನ್ನ ಹೇಳ್ತೀವಿ ಅಂದ್ರೆ, ಅವ್ರು ಯಾರನ್ನೋ ನಾವು ದೂಷಣೆ ಮಾಡೋದಕ್ಕಿಂತ ಮೊದಲು ನಮ್ಮ ಹಣೆ ಬರಹನ್ ದೂಷಣೆ ಮಾಡ್ಕೋಬೇಕಷ್ಟೇ. ನನ್ನ ಹಣೆ ಬರೋದಲ್ಲ, ಅವ್ರಿಂದ ಮೋಸ ಹೋಗ್ಬೇಕು ಅಂತ ಬರೆದಿತ್ತು ಅಂದ್ರೆ ಅವ್ರು ನಮಗೆ ಮೋಸ ಮಾಡೇ ಮಾಡ್ತಾರೆ. ಹಾಗಾಗಿ ನಮ್ಮ ಎಚ್ಚರಿಕೆಯನ್ನ ನಾವು ಸರಿಯಾಗಿ ಕಾಯ್ಕೊಳ್ಬೇಕಾಗತ್ತೆ ಅಷ್ಟೇ. ಕಾರ್ಯ ಸಾಧನೆಗೆ ಸ್ವಲ್ಪ ಮಟ್ಟಿಗೆ ಪ್ರಯತ್ನ ಮಾಡಿದ್ರು ದೊಡ್ಡ ಮಟ್ಟದ ಕಾರ್ಯ ಸಾಧನೆಗಳು ಉಂಟಾಗ್ತದೆ. ಶನಿನು ಬಹಳ ಬಲಾಢ್ಯನಾಗಿರೋದ್ರಿಂದ ವ್ಯಾಪಾರ ಉದ್ಯೋಗಗಳು ಬಹಳ ಬರದಿಂದ ಸಾಗುತ್ತವೆ. ಜೊತೆಗೆ ದೊಡ್ಡ ಮಟ್ಟದ ಧನಲಾಭ ಆಗುವಂತೆಯೂ ಸಹ ಅದು ನೋಡ್ಕೊಳ್ಳುತ್ತೆ. ಆರ್ಥಿಕ ಪರಿಸ್ಥಿತಿ ಬಹಳ ಸುಧಾರಣೆ ಕಾಣುತ್ತೆ. ವ್ಯವಹಾರಗಳಲ್ಲಿ ಹೆಚ್ಚಿನ ಲಾಭಗಳನ್ನ ಕಂಡು ಬರುತ್ತೆ. ವಿದ್ಯಾರ್ಥಿಗಳಿಗೆ ಬಹಳ ಉತ್ತಮವಾದಂತಹ ವಿದ್ಯಾಪ್ರಾಪ್ತಿಯ ಯೋಗಗಳು, ಅದೇ ರೀತಿಯಾಗಿ ಕೃಷಿಕರಿಗೆ ಹೆಚ್ಚಿನ ರೀತಿಯಾದಂತಹ ವರದಾನಗಳು ಈ ಒಂದು ತಿಂಗಳಿನಲ್ಲಿ ಇದೆ. ನಿಮ್ಮೆಲ್ಲರ ಕನಸುಗಳು ನನಸಾಗತಕ್ಕಂತಹ ಶುಭವಾದ ಮಾಸ ಅಂತಾನೆ ಹೇಳಬಹುದು. ಮಕರ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ನಿಮ್ ಜನ್ಮ ಜಾತಕದಲ್ಲಿ ಏನಾದ್ರು 3, 6, 8, 12ನೇ ಮನೆಯಲ್ಲಿ ಗುರುಸ್ಥಿತನಾಗಿದ್ರೆ, 4, 5, 8, 12ನೇ ಮನೆಯಲ್ಲಿ ಶನಿ ಸ್ಥಿತನಾಗಿದ್ರೆ ಗುರುಶಾಂತಿ ಶನಿ ಶಾಂತಿಯನ್ನು ಮಾಡಿಸೋದು ಮರಿಬೇಡಿ. 31ನೇ ತಾರೀಕು ಮೇ ತಿಂಗಳು 31ನೇ ತಾರೀಕು ಒಂದು ಗುರುಮಹಾಯಾಗ ನಡೀತಿದೆ. ಗುರುಮಹಾಯಾಗದಲ್ಲಿ ಬಂದು ಪಾಲ್ಗೊಳ್ಳಿ. ಅದೇ ರೀತಿಯಾಗಿ ಜುಲೈ 12ನೇ ತಾರೀಕಿಗೆ ಶನಿ ಮಹಾಯಾಗ ಇದೆ. ಇಡೀ ಪ್ರಪಂಚದಲ್ಲೇ ಏಕಶಿಲೆಯಲ್ಲಿ ಕೆತ್ತನೆ ಮಾಡಲಾದಂತಹ ವಿಶೇಷವಾಗಿರ್ತಕ್ಕಂತಹ ಹನುಮ ದೇವರ ಜೊತೆಗೆ ಶನಿದೇವರ ಪ್ರತಿಷ್ಠೆಯೂ ಸಹ 12ನೇ ತಾರೀಕು ಜುಲೈ ಭಾನುವಾರದ ದಿವಸ ನಡೀತಾ ಇರತಕ್ಕಂಥದ್ದು ವಿಶೇಷವಾಗಿದೆ. ಅವತ್ತು ಪ್ರದೋಷ ಪೂಜೆಯೂ ಸಹ ಇರುತ್ತದೆ. ಬರುವಂತಹ ಭಕ್ತಾದಿಗಳು ಸ್ವತಃ ನಿಮ್ಮ ಕೈಯಿಂದಾನೇ ಪೂಜೆ ಮಾಡಬಹುದು. ಎಲ್ಲೂ ಸಿಗದೇ ಇರತಕ್ಕಂತಹ ಸುವರ್ಣ ಅವಕಾಶವನ್ನ ನಾವು ನಿಮ್ಗೆ ಕೊಡ್ತಾ ಇದ್ದೇವೆ. ಅದನ್ನು ಸದುಪಯೋಗ ಮಾಡ್ಕೊಳ್ಳಿ. ವಿಶ್ವದಲ್ಲೇ ಏಕೈಕವಾಗಿರ್ತಕ್ಕಂತಹ ಹನುಮ ಸಮೇತ ಇರತಕ್ಕಂತಹ ಶನಿದೇವರ ಏಕಶಿಲಾ ವಿಗ್ರಹವು ಇಡೀ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ. ಪ್ರಪ್ರಥಮವಾಗಿ ನಮ್ಮ ಆಶ್ರಮದಲ್ಲಿ ಸ್ಥಾಪನೆಯನ್ನು ಮಾಡ್ತಾ ಇದ್ದೇವೆ. ಆ ಅಭಯ ಹನುಮಂತ ನಿಮಗಿರ್ತಕ್ಕಂತಹ ಎಲ್ಲಾ ಶನಿಪೀಡನೆಗಳನ್ನ ತೊಲಗಿಸಿ ನಿಮ್ಮ ಬದುಕನ್ನ ಬಂಗಾರವಾಗಿಸ್ತಾನೆ. ಯೋಚನೆ ಮಾಡ್ತಕ್ಕಂತಹ ಅವಶ್ಯಕತೆ ಇಲ್ಲ. ಶುಭವಾದ ವಾತಾವರಣ ನಿಮ್ಮೆಲ್ಲರಿಗೂ ಸಹ ಬರಲಿ ಅಂತ ಹೇಳಿ ಮತ್ತೊಮ್ಮೆ ಪ್ರಾರ್ಥನೆಯನ್ನ ಮಾಡ್ತಾ, ಇನ್ನು ಪರಿಹಾರದ ಕ್ರಮ ಅಂತ ನೋಡಿದಾಗ ಮೊದಲನೇದಾಗಿ ಸಾಮಾಜಿಕ ಪರಿಹಾರ. ಪ್ರಕೃತಿಯನ್ನು ಉಳಿಸಿ, ಪ್ರಕೃತಿಯನ್ನು ಬೆಳೆಸಿ, ಇನ್ನಿತರ ಜೀವ ಜಂತುಗಳಿಗೆ ಒಂದಿಷ್ಟು ಆಸರೆಯಾಗಿರಿ. ಮುಂದಿನ ಪೀಳಿಗೆಯ ಉಸಿರು ಚೆನ್ನಾಗಿರ್ಬೇಕಂದ್ರೆ ಹಿಂದೆ ಹಸಿರನ್ನು ಉಳಿಸ್ಕೋಬೇಕು. ಹಸಿರನ್ನ ಉಳಿಸ್ಕೊಳ್ಳೋದ್ರ ಬಗ್ಗೆ ಜಾಗೃತರಾಗಿ, ಇನ್ನು ಸಾಧ್ಯವಾದ ಕಡೆ ಗಿಡಗಳನ್ನ ನೆಟ್ಟು ಪೋಷಣೆ ಮಾಡಿ ಇರುವಂತಹ ಮರಗಳನ್ನ ಕಾಪಾಡಿಕೊಳ್ಳೋಣ. ಇನ್ನು ಆಧ್ಯಾತ್ಮಿಕ ಪರಿಹಾರ ಅಂತ ಬಂದಾಗ ಪ್ರತಿದಿನ ಸಂಜೆ ಶ್ರೀ ವೆಂಕಟೇಶ ಸ್ತವರಾಜ ಸ್ತೋತ್ರದ ಪಠಣವನ್ನು ಮಾಡಿ. ಶ್ರೀ ವೆಂಕಟೇಶ ಸ್ತವರಾಜ ಸ್ತೋತ್ರದ ಪಠಣವನ್ನು ಮಾಡಿ ಪೂರ್ವಕ್ಕೆ ಅಭಿಮುಖವಾಗಿ ಕುಳಿತು. ಶುಭವಾಗ್ಲಿ, ಮಂಗಳವಾಗ್ಲಿ. ಇದಾಗಿತ್ತು ವಿಶೇಷವಾಗಿ ಜೂನ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಒಂದು ಮಕರ ರಾಶಿಯವರಿಗೆ ಅಂತ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.